ಮತ್ತೆ ಸಚಿವರು ಮಂಡ್ಯ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರೇ ಬನ್ನಿ ಮಾತನಾಡೋಣ ಸರ್. ಇವತ್ತು ಕೆರಗೋಡು ಪ್ರಕರಣವನ್ನು ಖಂಡಿಸಿ ಮಂಡ್ಯ ಬಂದ್ ನಡೀತಾ ಇದೆ. ಸೊ ಏನು ಹೇಳ್ತೀರಾ ಸರ್, ಫಸ್ಟ್ ರಿಯಾಕ್ಷನ್? ಸರ್, ಈಗಾಗಲೇ ಒಂದು ಸಾರಿ ಮಂಡ್ಯ ಜಿಲ್ಲೆ ಜನರ ಭಾವನೆ ವಿರುದ್ಧವಾದಂಥ ಕೆರಗೋಡಿಂದ ಮಂಡ್ಯಕ್ಕೆ ಪಾದಯಾತ್ರೆ ಮಾಡಿದ್ದಾರೆ ಜನತಾದಳದವರು, ಬಿ ಜೆ ಪಿಯವರು, ಸಂಘ ಸಂಸ್ಥೆಯವರು. ಬಹುಶಃ ಅದಾದ ಮೇಲೆ 9ನೇ ತಾರೀಕು ಅವರು ಬಂದ್ ಅಂತ ಘೋಷಣೆ ಮಾಡಿದಾಗ ಮಂಡ್ಯ ನಗರದ ಅನೇಕ ಸಂಘಟನೆಗಳು, ಆಟೋ ಡ್ರೈವರ್ಗಳಿರ್ಬೋದು, ಹೋಟ್ಲ್ ಮಾಲೀಕರಿರ್ಬೋದು, ಬೇರೆ ಬೇರೆ ಶೋಷಿತ ವರ್ಗದ ಸಂಘಟನೆಗಳಿರ್ಬೋದು, ಎಲ್ಲರೂ ಸಹ ಮೀಟಿಂಗ್ ಮಾಡಿ ಮೀಡಿಯಾಕ್ಕೂ ಹೇಳಿದ್ದಾರೆ, ಇದು ಒಳ್ಳೆಯದಲ್ಲ, ಭಾವನೆ ವಿರುದ್ಧವಾಗಿ ಕೆದಕಬೇಡಿ, ನಾವೆಲ್ಲ ಒಟ್ಟಿಗೆ ಇದ್ದೀವಿ, ನಮ್ಮಲ್ಲಿ ಧರ್ಮ ರಾಜಕಾರಣ ಯಾವುದನ್ನು ಮಿಕ್ಸ್ ಮಾಡೋದು ಬೇಡ, ನಾವು ಶಾಂತಿಯುತವಾಗಿ ಬದುಕಿದ್ದೀವಿ, ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತೂ ಸಹ ಇಂಥ ಕದಲ ಆಗ್ತಾಯಿಲ್ಲ, ಬೇಡ ಅಂತ. ಆದಾಗ ಇವೆಲ್ಲ ಯಾವಾಗ ಸ್ಪೀಡ್ ಆಯಿತು, ಈಗ ಜನತಾದಳದವರು ಬಿ ಜೆ ಪಿಯವರು ಒಂದು ಹೆಜ್ಜೆ ಹಿಂದೆ ಹೋಗಿ ಬರೀ ಸಂಘಟನೆಗಳ ಮುಂದೆ ಬಿಟ್ಟು ಇಂಡೈರೆಕ್ಟಾಗಿ ಅವ್ರು ಸಪೋರ್ಟ್ ಮಾಡ್ಕೊಂಡು ಇವತ್ತು ಬಂದು ಮತ್ತು ಅದನ್ನು ಬೈಕ್ ಯಾತ್ರೆಯಿಂದ ಮಾಡ್ಕೊಂಡಿದ್ದಾರೆ. ಬಹುಶಃ ಇದು ಸಂವಿಧಾನ ವಿರೋಧಿ, ಡೆಮಾಕ್ರಸಿ ವಿರೋಧಿ ಮತ್ತು ಜನರ ಭಾವನೆಗೆ ವಿರುದ್ಧ. ಮಂಡ್ಯ ಜಿಲ್ಲೆ ಜನರು ಯಾರೂ ಬೇಡ ಅಂದ ಕೆಲಸನ ಇವತ್ತು ಇವ್ರು ಮಾಡ್ತಾಯಿದ್ದಾರೆ. ಅದ್ರ ಪ್ರತಿಫಲ ಒಂದಲ್ಲ ಒಂದು ದಿವಸ ಅವರು ಅನುಭವಿಸ್ಬೇಕಾಗತ್ತೆ. ನಾವು ಹೇಳೋದು, ನಾವು ರಾಜಕಾರಣ ಮಾಡ್ತಿದ್ದೀವಿ, ಅಧಿಕಾರ ಬೇಕು, ಅಧಿಕಾರ ಇದ್ರೇ ನಾವು ಇವತ್ತು 5 ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯ ಆಗಿರೋದು, ಜನಪರ ಕೆಲಸ ಮಾಡಲಿಕ್ಕೆ ಸಾಧ್ಯ. ಆದರೆ ಒಂದು ಪಕ್ಷಕ್ಕೆ ಅಧಿಕಾರ ಬೇಕು ಅಂತೇಳಿ ರಾಷ್ಟ್ರದ ವಿರುದ್ಧ, ರಾಷ್ಟ್ರ ಧ್ವಜದ ವಿರುದ್ಧ ಜನರಿಗೆ ಈ ನೆಮ್ಮದಿ ಹಾಳು ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಯಾವುದೇ ಪಕ್ಷಕ್ಕೆ, ಯಾವುದೇ ನಾಯಕರಿಗೆ ಶೋಭೆ ತರುವಂಥದ್ದಲ್ಲ. ನಾನು ಅವರಿಗೆ ಬುದ್ಧಿ ಹೇಳೋ ಮಟ್ಟಕ್ಕಿಲ್ಲ, ಅವ್ರು ಅದನ್ನು ಬೇರೆ ಥರ ಅರ್ಥೈಸ್ಕೊತಾರೆ. ಅವರು ಅದನ್ನು ಮಾಡೇ ತೀರ್ತೀವಿ ಅಂದರೆ ಇದರಲ್ಲಿ ಸಂಘ ಸಂಸ್ಥೆಗಳಿದ್ದಾವೋ, ಬಜರಂಗ ದಳದವರಿದ್ದಾರೋ, RSS ಅವರಿದ್ದಾರೋ, ಇದ್ರ ಹಿಂದೆ ಪೂರ್ಣ ಪ್ರಮಾಣದ ಜನತಾದಳ ಬಿ ಜೆ ಪಿ ಇರ್ತಕ್ಕಂಥದ್ದು ಸತ್ಯ. ನಿಮಗೂ ಗೊತ್ತು, ನಮಗೂ ಗೊತ್ತು, ಮಂಡ್ಯದವ್ರಿಗೂ ಗೊತ್ತು. ಅಂದರೆ ರಾಜಕಾರಣಕ್ಕಾಗಿ BJP JDS ಸಪೋರ್ಟ್ ಕೊಟ್ಟು ಇದನ್ನು ಮಾಡಿಸ್ತದೆ ಅಂತ ಹೇಳ್ತೀರಾ ಸರ್? 100% ಅವರಿಗೆ ಮಂಡ್ಯ ಎಲ್ಲೋ ಒಂದು ಕಡೆ ನಮ್ಮಿಂದ ದೂರ ಆಗ್ತಾ ಇದೇನೋ ಭಯ ಬಂದಿದೆ, ಅದಕ್ಕೋಸ್ಕರ ಈ ಥರದ್ದೆಲ್ಲ ಮಾಡ್ತಾರೆ. ಬಹುಶಃ ನಮ್ಮ ಅನೇಕ ಸ್ನೇಹಿತರು ಹೇಳ್ತಿದ್ರು, ಇದರಿಂದ ಪಾರ್ಲಿಮೆಂಟಿಗೆ ತೊಂದರೆ ಆಗುತ್ತೆ ಅಂತ. ಇದರಿಂದ ಪಾರ್ಲಿಮೆಂಟ್ಗೆ ಅವ್ರಿಗೆ ತೊಂದರೆ ಆಗುತ್ತೆ, ನಿಮಗೆ ಪ್ಲೇಸ್ ಆಗುತ್ತೆ ಅಂತ. ಖಂಡಿತ ಪ್ಲೇಸ್ ಆಗುತ್ತೆ ಸರ್. ಅವರು ಜನ ಇದನ್ನು ಒಪ್ಪಲ್ಲ. ಸರ್, ಅವ್ರು ಹೇಳ್ತಿರುವಂಥದ್ದು ಹಿಂದೂಗಳ ಭಾವನೆ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲವೂ ಆಗಿತ್ತು, ನಡಾವಳಿಗಳಾಗಿತ್ತು, ಕೊನೆ ಮೂಮೆಂಟಲ್ಲಿ ಒಬ್ಬರ ಹಿತಾಸಕ್ತಿಗೋಸ್ಕರ ಈ ಥರ ಆಗಿದ್ದು ಅನ್ನುವಂಥ. ಏನಾಗಿತ್ತು? ನಡಾವಳಿ ಆಗಿತ್ತು, ಬಾವುಟ ಹಾಕೋದಕ್ಕೆ ಆಗಿತ್ತು, ನ್ಯಾಷನಲ್ ಫ್ಲಾಗ್ ಆರಿಸಿ ಅಂತ. ನಡವಳಿ ಆಗಿತ್ತು, ಕನ್ನಡ ಬಾವುಟ ಆರಿಸಿ ಅಂತ. ಇವ್ರು ಹೋಗಿ ಯಾರನ್ನೋ ಹುಡುಗರನ್ನ ಪಾಪ ಪ್ರಚೋದನೆ ಮಾಡಿ, ನಮ್ಮ ಹುಡುಗರೆಲ್ಲ ಗೌರವವಾಗಿದ್ದವ್ರನ್ನ, ಅವ್ರ ಸಂಘದವರು ವಿಡಿಯೋ ಇದೆ ನಮ್ಮ ಹತ್ರ, ನಾವು ಆ ಥರ ಮಾಡೇ ಇಲ್ಲ, ನಾವು ನ್ಯಾಷನಲ್ ಫ್ಲಾಗ್ ಆರಿಸ್ಲಿಕ್ಕೆ ನಾವು ಅರ್ಜಿ ಕೊಟ್ಟಿದ್ದು, ತೀರ್ಮಾನ ತಗೊಂಡಿದ್ದು ಅಂತ. ಅದನ್ನು ಇವರು ಯಾರು ಸರ್ಕಾರಿ ಕಟ್ಟಡ, ವಿಧಾನಸೌಧ ಮೇಲೆ ನಾವು ಧರ್ಮದ ಬಾವುಟ ಆರ್ಸೋಕ್ಕೆ ಒಪ್ತೀರಾ ಹೇಳಿ ನೀವು? ಮತ್ತೆ ಹೆಂಗೆ? ಇವತ್ತು ಮೋದಿಯವರು ಪಂಜಾಬ್ ಬಾವುಟ ಆರಿಸಿದಾಗ ತೆಗೆಸಿ ನ್ಯಾಷನಲ್ ಫ್ಲಾಗ್ ಆರಿಸ್ಲಿವಾ? ಇವತ್ತು ಇದರಲ್ಲಿ ಎಂಥದ್ದು ಹುಬ್ಳಿನಲ್ಲಿ, ಎಲ್ಲಪ್ಪ ಹುಬ್ಳಿ ಈದ್ಗಾ ಮೈದಾನದಲ್ಲಿ ನ್ಯಾಷನಲ್ ಫ್ಲಾಗ್ ಆರಿಸ್ಲಿವಾ? ಇದೆಲ್ಲ ಅವರು ಎಲ್ಲರೂ ಸ್ವತಂತ್ರ ಮಾಡ್ಕೊಂಬಂದಿರೋದೇ ಅಲ್ವಾ? ಇವತ್ತೇನು ವಿಶೇಷ? ರಾಜ್ಯದ ಬೇರೆ ಎಲ್ಲ ಜಿಲ್ಲೆ ಬಿಟ್ಟು ಮಂಡ್ಯದಲ್ಲಿ ಯಾಕೆ ಈ ಪ್ರಕರಣ ಇಷ್ಟು ದೊಡ್ಡದಾಗಾಯ್ತು? ಜಿಲ್ಲೆ ಅವ್ರ ಕೈ ತಪ್ಪೋಗಿದೆ ಅಂತ JDS ಭಯ, ಏನಾರು ಮಾಡಿ JDS ಜೊತೆ ಹೋದ್ಮೇಲೆ ಏನಾರು ಹಿಡಿಯೋಕ್ಕಾಗತ್ತೆ ಅಂತ BJP ಅವ್ರ ಆತಂಕ. ಇವರಿಬ್ಬರದ್ದು ಸೇರಿ ಈಗ ಕೂಡಾವಳಿ ಆದಮೇಲೆ ಏನಾರು ಮಾಡಿ ಮಂಡ್ಯ ಮಾಡಬೇಕು. ಸರ್, ಸರ್ಕಾರ ಎಲ್ಲಾದರೂ ಒಂಚೂರು, ಕೊನೆ ಪ್ರಶ್ನೆ, ಸರ್ಕಾರ ಎಲ್ಲಾದರೂ ಒಂಚೂರು ಎಡುತ್ತಾ ಪ್ರಕರಣವನ್ನು ಇದು ಮಾಡ್ಕೊಳ್ಳೋದ್ರಲ್ಲಿ? ಏನ್ರಿ ನೀವು ಹಿಂಗೆ ಮಾತಾಡ್ತೀರಿ? ಹಂಗಂದ್ರೆ ನಾವು ನ್ಯಾಷನಲ್ ಫ್ಲಾಗ್ ಗೆಲ್ಲಿಸ್ಬೇಕಾ ಈಗ ನೀವು ಹೇಳೋ ಪ್ರಕಾರ? ಅಲ್ರಿ, ನೀವೆಲ್ಲ ಈ ದೇಶದವರು, ಈ ದೇಶದ ಪ್ರಜೆ, ಮೀಡಿಯಾ ಮಾಡ್ಬೋದು, ನಾನು ರಾಜಕಾರಣ ಮಾಡ್ಬೋದು, ಇನ್ನೊಬ್ಬ ಬಿಸ್ನೆಸ್ ಮಾಡ್ಬೋದು. ನೀವು ಅಲ್ಟಿಮೇಟ್ ದೇಶದ ಡೆಮಾಕ್ರಸಿಗೆ, ದೇಶದ ಸಂವಿಧಾನಕ್ಕೆ, ದೇಶದ ಒಂದು ನ್ಯಾಷನಲ್ ಫ್ಲಾಗ್ಗೆ ಬೆಲೆ ಕೊಡದೇ ಇದ್ರೆ ಹೆಂಗ್ರಿ? ನಾವು ರಾಜಕೀಯವಾಗಿ ತಪ್ಪಾಗುತ್ತೋ, ರೈಟ್ ಆಗುತ್ತೋ, ನಮ್ಗೆ ನಷ್ಟ ಆಗುತ್ತೋ, ಲಾಭ ಆಗುತ್ತೋ, ಯು ಶುಡ್ ನ್ಯಾಷನಲ್, ಯು ಶುಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೇಕು. ನೀವು ತಪ್ಪಾಗುತ್ತೆ ಅಂತ ಕೇಳ್ತೀರಾ ಅಂದರೆ ನನಗೆ ಆಶ್ಚರ್ಯ. ಅಲ್ಲ ಸರ್, ನಾನು ಕೇಳಿದ್ದು ಪ್ರಕರಣವನ್ನು ಟ್ಯಾಕಲ್ ಮಾಡೋದ್ರಲ್ಲಿ ಪ್ರಕರಣ ಟ್ಯಾಕಲ್ ಮಾಡೋದ್ರಲ್ಲಿ ತಪ್ಪೋ ರೈಟೋ, ನಾವು ಕಾನ್ಸ್ಟಿಟ್ಯೂಷನ್ ಪರ ಇರಬೇಕಲ್ವೇನ್ರಿ, ಸಂವಿಧಾನದ ಪರ ಇರಬೇಕಲ್ವೇನ್ರಿ? ನೀವು ಹೇಳೋದು ನಿಮ್ಗೆ ತೊಂದರೆ ಆಗುತ್ತೆ ಅಂದರೆ ತೊಂದರೆ ಯಾಕೆ ಆಗುತ್ತೆ ರೀ? ನಮ್ಗೆ ಏನಾಗುತ್ತೆ ಬಿಡುತ್ತೆ ಅಲ್ಲ, ನಾವು ಈ ದೇಶದ ಪ್ರಜೆ, ಭಾರತೀಯರು. ಸರ್, ಪ್ರತಿಭಟನೆ ಮಾಡೋರು, ಬಂದ್ ಮಾಡೋರಿಗೆ ಏನು ಹೇಳ್ತೀರಿ ಸರ್ ಕೊನೆಯದಾಗಿ? ಅವ್ರಿಗೆ ಬೇಡ ಅಂತ ಹೇಳಾಗಿದೆ, ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲಿ. ಜಿಲ್ಲಾಡಳಿತ ಮತ್ತು ಸರ್ಕಾರ ಜನರಿಗೆ ಏನು ಸೂಕ್ತವಾದಂಥ ರಕ್ಷಣೆ ಕೊಡಬೇಕು ಅದು ಕೊಡ್ತೀವಿ. ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಚಲುವರಾಯಸ್ವಾಮಿ ಅವರ ಮಾತು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ TV, ಬೆಂಗಳೂರು.